ಎಸ್, ಆನಂದ್ ಸಿಂಗ್ ಸಂಪರ್ಕಿಸಲು ಇಲ್ಲಿ ತನಕ ಆನಂದ್ ಸಿಂಗ್ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ನಿಜವಾಗ್ಲೂ ಹೇಳಬೇಕಂದ್ರೆ ಆನಂದ್ ಸಿಂಗ್ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆನಂದ್ ಸಿಂಗ್ ಅವರು ಇನ್ನೂ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂಥ ಹೊಸ ಮಾಹಿತಿಗಳಿಗೆ ಬರ್ತಾ ಇದೆ. ಸುವರ್ಣ ನ್ಯೂಸ್ಗೆ ಮತ್ತೆ ಉನ್ನತ ಮೂಲಗಳ ಮಾಹಿತಿ. ಇನ್ನೂ ಕೂಡ ಕಾಂಗ್ರೆಸ್ಗೆ ಅವರು ಬೆಂಬಲ ಕೊಡ್ತೇನೆ ಅನ್ನುವಂಥದ್ದನ್ನು ಅವರು ಫೋನ್ ಮೂಲಕವಾಗಲಿ ಲಿಖಿತವಾಗಲಿ ಇನ್ನೂ ಹೇಳಿಲ್ಲ. ಇನ್ನೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಕಾಂಗ್ರೆಸ್ಗೆ ಆನಂದ್ ಸಿಂಗ್ ಅವರ ಬೆಂಬಲ ಇಲ್ವೋ ಇದೆಯೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆಗಳಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಆನಂದ್ ಸಿಂಗ್ ಬೆಂಬಲ ಪತ್ರ ಸಲ್ಲಿಸಲಾಗುವುದು ಅಂತೇಳಿ ರಣದೀಪ್ ಸುರ್ಜೇವಾಲಾ ಮೊದಲು ಹೇಳಿದ್ರು, ದೆಹಲಿಯಲ್ಲಿ ಸ್ಪಷ್ಟಪಡಿಸಿದ್ರು. ಆದರೆ ಅದು ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಆನಂದ್ ಸಿಂಗ್ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರಾ ಅಥವಾ ಬಿಜೆಪಿ ಜೊತೆ ಹೋಗ್ತಾರಾ ಅನ್ನುವಂತಹ ಅನುಮಾನಗಳು ಇನ್ನೂ ಕೂಡ ದಟ್ಟವಾಗಿದೆ. ಆನಂದ್ ಸಿಂಗ್ ಕಾಂಗ್ರೆಸ್ಗೆ ಕೈ ಕೊಡ್ತಾರಾ ಅಥವಾ ಬಿಜೆಪಿ ಕಮಲ ಹಿಡಿತಾರಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಆನಂದ್ ಸಿಂಗ್ ಒಂದು ಕಾಲದಲ್ಲಿ ರೆಡ್ಡಿ ಬ್ರದರ್ಸ್ಗಳ ಜೊತೆ ಆತ್ಮೀಯವಾಗಿದ್ದವರು. ಹಾಗಾಗಿ ಅವರನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋದು ಬಹಳ ಸುಲಭ ಅಂತೇಳಿ ಬಿಜೆಪಿ ಅಧಿನಾಯಕರು ಅಂದ್ಕೊಂಡಿದ್ರು. ಆದರೆ ಅಂದ್ಕೊಂಡಿದ್ದ ರೀತಿಯಲ್ಲಿ ಇರಲಿಲ್ಲ. ಕಳೆದ 2 ದಿನಗಳಿಂದ ಅವರು ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ಜೊತೆಗೆ ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತು, ಜಾರಿ ನಿರ್ದೇಶನಾಲಯದಲ್ಲಿ ಅವರದ್ದೊಂದು ಕೇಸ್ ಇರೋ ಕಾರಣಕ್ಕಾಗಿ ಅದರ ಮೂಲಕ ಅವರನ್ನು ಬೆದರಿಸುವ ಪ್ರಯತ್ನಗಳಾಗ್ತಾ ಇದೆ ಅನ್ನೋಂಥ ಆರೋಪವನ್ನು ಕೂಡ ಮಾಡಿದ್ರು. ಆದರೆ ಈಗ 5:30 ಸುಮಾರಿಗೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಉನ್ನತ ನಾಯಕರು ಹೇಳಿದಂಥ ಮಾತು, ಅವರಿಂದ ಆನಂದ್ ಸಿಂಗ್ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಪತ್ರದ ಮೂಲಕ ತಿಳಿಸಿದ್ದಾರೆ ಅನ್ನುವಂಥದ್ದು. ಆದರೆ ಅದು ಕಪೋಲ ಕಲ್ಪಿತ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇನ್ನೂ ಕೂಡ ಆನಂದ್ ಸಿಂಗ್ ಅವರ ಬೆಂಬಲ ಯಾರಿಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಸ್ಟಿಲ್ ಹಿ ಈಸ್ ಮಿಸ್ಸಿಂಗ್. ಓಕೆ, ಆನಂದ್ ಬೈದರಮನೆ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮತ್ತೆ ಸಿಗ್ತಾ ಇಲ್ಲ, ಮತ್ತೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸ್ಟಿಲ್ ಈಸ್ ಮಿಸ್ಸಿಂಗ್. ಹಾಗಿದ್ರೆ ನಿಜವಾಗ್ಲೂ ಅವರು ಯಾರ ಸಂಪರ್ಕಕ್ಕೆ ಸಿಗ್ತಾ ಇರೋದು ಮತ್ತೆ ಮತ್ತೆ ಖಾತ್ರಿ ಆಯಿತು. ಬಹುಶಃ ಕಾಂಗ್ರೆಸ್ನ ದೆಹಲಿ ನಾಯಕರು ಅವರ ಪತ್ರವನ್ನು ಪಡೆಯುವಂಥ ಸಾಹಸವನ್ನು ಮಾಡ್ತಾ ಇರ್ಬೋದು. ಅವರು ಸಿಕ್ಕಿಲ್ಲ ಅಂತಂದರೆ ಬಿಜೆಪಿಗೆ ಹೋಗಿದ್ದಾರೆ ಅಂತ ನಾವು ಲೆಕ್ಕ ಹಾಕೋಣವೋ, ಅಥವಾ ಇಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಸಿಗ್ತಾ ಇಲ್ಲ ಅನ್ನೋದನ್ನು ನಾವು ಲೆಕ್ಕ ಹಾಕೋಣ, ಹೇಗೆ? ಜಯಪ್ರಕಾಶ್, ಕೆಲವು ಹೊತ್ತಿನ ಮೊದಲು ಕಾಂಗ್ರೆಸ್ನ ದೆಹಲಿಯಲ್ಲಿದ್ದಂಥ ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರವನ್ನು ತಿಳಿಸುವ ಮಾಧ್ಯಮಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದರು. ಆನಂದ್ ಸಿಂಗ್ ಅವರು ಲೆಟರ್ ಕೊಟ್ಟಿದ್ದಾರೆ ಮತ್ತು ಅವರು ಕಾಂಗ್ರೆಸ್ಸನ್ನು ಬೆಂಬಲಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಕುರಿತಾಗಿರುವಂಥ ಪತ್ರವನ್ನು ನಾವು ನಾಳೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳಿದರು. ಆದರೆ ವಾಸ್ತವದಲ್ಲಿ ಆನಂದ್ ಸಿಂಗ್ ಅವರನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ನಡೆಸ್ತಾ ಇದ್ರು ಕೂಡ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ. ಅವರು ಇನ್ನೂ ಕೂಡ ಮಿಸ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರ ಯಾವುದೇ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದು ಕಡೆ ಗೊಂದಲವನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂಥ ಪ್ರಯತ್ನವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ದೆಹಲಿಯಲ್ಲಿ ಇದ್ದಂಥ ಕಾಂಗ್ರೆಸ್ ನಾಯಕರುಗಳು ಆನಂದ್ ಸಿಂಗ್ ಅವರು ನಮಗೆ ಸಂಪರ್ಕ ಸಿಕ್ಕಿದ್ದಾರೆ, ಅವರು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ಇದುವರೆಗೂ ಈ ಕ್ಷಣದವರೆಗೂ ಕೂಡ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕ ಸಿಕ್ಕಿಲ್ಲ. ವಿನಾಕಾರಣ ಗೊಂದಲ ಉಂಟು ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರಬಹುದು ಅನ್ನುವಂಥ ಅನುಮಾನಗಳು ಮೂಡಿದೆ. ಮತ್ತು ಅದಕ್ಕೆ ಪೂರಕ ಅನ್ನುವಂತೆ ಇದುವರೆಗೂ ಕೂಡ ಮಾಧ್ಯಮಗಳ ಮುಂದೆ ಆನಂದ್ ಸಿಂಗು ಸ್ಪಷ್ಟವಾಗಿ ಯಾವುದನ್ನು ಕೂಡ ಹೇಳಿಲ್ಲ. ಮಾಧ್ಯಮಗಳಿಗೆ ಯಾವುದೇ ರೀತಿಯ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಕಾಂಗ್ರೆಸ್ಸನ್ನು ಬೆಂಬಲಿಸುವ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಅಧಿಕೃತವಾಗಿರುವಂಥ ಯಾವುದೇ ಮಾಹಿತಿ ಆನಂದ್ ಸಿಂಗ್ ಅವರಿಂದ ಬಂದಿಲ್ಲ. ಹಾಗಾಗಿ ಕಳೆದ 2 ದಿನಗಳಿಂದ ಕಾಂಗ್ರೆಸ್ ನಾಯಕರು ಆನಂದ್ ಸಿಂಗ್ ಅವರನ್ನು ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಪಾಸಿಟಿವ್ ಆಗಿರುವ ರೆಸ್ಪಾನ್ಸ್ ಬರದೇ ಇರುವ ಕಾರಣಕ್ಕಾಗಿ ಮತ್ತು ಅವರನ್ನು ಸೆಳೆಯುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಕೆಲವು ಗಂಟೆಗಳ ಮೊದಲು ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದಂತ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆನಂದ್ ಸಿಂಗ್ ಅವರು ಈ ಒಂದು ಕ್ಯಾಂಪ್ನ ದೂರ ಸರಿದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಸರ್ಕಾರದ ಭಾಗವಾಗಿ ಆನಂದ್ ಸಿಂಗ್ ಅವರು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥ ಏನು ಮಾತಿತ್ತು, ಆದರೆ ಆ ಮಾತಿಗೆ ಪೂರಕವಾಗಿರುವಂಥ ಯಾವುದೇ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗಿಲ್ಲ. ಇನ್ನೊಂದು, ಆನಂದ್ ಸಿಂಗ್ ಅವರು ಕಳೆದ 2 ದಿನಗಳಿಂದ ಬಳ್ಳಾರಿಯ ಹೊಸಪೇಟೆ ಮತ್ತು ಹೊಸಪೇಟೆಯಿಂದ ಹೊರಗಡೆ ಹೋಗುವ ಸಂದರ್ಭದಲ್ಲೂ ಕೂಡ ಕುಟುಂಬ ಸದಸ್ಯರಿಗೆ ಕೂಡ ಯಾವುದೇ ನಿಶ್ಚಿತವಾಗಿರುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಆನಂದ್ ಸಿಂಗ್ ಅವರನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನು ಅವರು ಆಪ್ತರು ಕೂಡ ಮಾಡ್ತಾ ಇದ್ರು ಕೂಡ ಒಂದು ನಿರ್ದಿಷ್ಟವಾಗಿರುವಂಥ ಇಂಥ ಸ್ಥಳದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ. ಹಾಗಾಗಿ ಆನಂದ್ ಸಿಂಗ್ ಅವರು ದೆಹಲಿಯಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನು ಮಾಜಿ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಕೂಡ ಅವರನ್ನು ಏನು ಜಾರಿ ನಿರ್ದೇಶನಾಲಯದಲ್ಲಿ ತಕ್ಕಂಥ ಕೇಸನ್ನು ಮುಂದಿಟ್ಟುಕೊಂಡು ಅವ್ರ ಮೇಲೆ ಒತ್ತಡ ಹಾಕೋ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋ ಆರೋಪನ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಆನಂದ್ ಸಿಂಗ್ ಅವರು ಕಾಂಗ್ರೆಸ್
ಮತ್ತು JDS ಕ್ಯಾಂಪಿಂದ ದೂರ ಸರಿದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದಂತೂ ಸ್ಪಷ್ಟವಾಗಿದೆ, ದೆಹಲಿಯಲ್ಲಿ ಕೆಲ ಹೊತ್ತಿನ ಮೊದಲು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿರುವಂಥ ಅಭಿಪ್ರಾಯದಂತೆ ಆನಂದ್ ಸಿಂಗ್ ಏನು ಲೆಟರ್ ಕೊಟ್ಟಿದ್ದಾರೆ ಅನ್ನುವಂಥ ಏನು ಮಾಹಿತಿ ಇತ್ತು, ಅದು ನಿಜವಾಗ್ಲೂ ಕೂಡ ಸುಳ್ಳು ಅನ್ನುವ ಹಾಗೆ ಸನ್ನಿವೇಶಗಳು ಕ್ರಿಯೇಟ್ ಆಗಿದೆ. ಯಾಕೆಂದರೆ ಪತ್ರ ಕೊಟ್ಟಿದ್ರೆ ಕಾಂಗ್ರೆಸ್ ನಾಯಕರು ನಿಜವಾಗ್ಲೂ ಕೂಡ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತಾ ಇದ್ರು. ದೆಹಲಿಯಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಆನಂದ್ ಸಿಂಗ್ ಅವರು ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಕಾಂಗ್ರೆಸ್ ನಾಯಕರು ಯಾಕೆ ಆ ಒಂದು ಪತ್ರವನ್ನು ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಆನಂದ್ ಸಿಂಗ್ ಸಂಪರ್ಕ ಸಿಗದೇ ಇರುವ ಕಾರಣಕ್ಕಾಗಿ ಮತ್ತು ಅವರ ಸಹಜವಾಗಿ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಆನಂದ್ ಸಿಂಗ್ ಅವರಿಗೆ ತಡೆಯೊಡ್ಡುವ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ನಾಯಕರು ಮಾಡಬೇಕು ಅನ್ನುವ ದೃಷ್ಟಿ ಇಟ್ಟುಕೊಂಡಲೇ ಇಂಥ ಒಂದು ಪ್ರಯತ್ನ ನಡೆಸಿರಬಹುದಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ವಾಸ್ತವದಲ್ಲಿ ಇದುವರೆಗೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಕೂಡ ಆನಂದ್ ಸಿಂಗ್ ಸಂಪರ್ಕ ಸಿಕ್ಕಿಲ್ಲ. ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡಂತ ಆನಂದ್ ಸಿಂಗ್ ಅವರ ನಂತರದಲ್ಲಿ ಯಾವುದೇ ನಾಯಕರ ಸಂಪರ್ಕ ಸಿಕ್ಕಿಲ್ಲ. ಹಾಗಾಗಿ ಆನಂದ್ ಸಿಂಗ್ ಅವರ ನಡೆ ನಿಜವಾಗ್ಲೂ ಕೂಡ ಕುತೂಹಲ ಕಾರಣವಾಗಿದೆ. ಕಾಂಗ್ರೆಸ್ ಮತ್ತು JDSನ ಮೈತ್ರಿಕೂಟ ಸರ್ಕಾರಕ್ಕೆ ಆನಂದ್ ಸಿಂಗ್ ಬೆಂಬಲಿಸ್ತಾರಾ ಅಥವಾ ಪ್ರಮಾಣ ವಚನ ಸ್ವೀಕಾರ ಮಾಡದೆ ಅವರು ಯಾವುದೇ ವಿಧಾನಸಭಾ ಹಬ್ಬದೇ ಸುಳಿದೇ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆಯಾ, ಅವರನ್ನು ರಹಸ್ಯ ಸ್ಥಳದಲ್ಲಿಡುವಂಥ ಪ್ರಯತ್ನಗಳೇನಾದರೂ ಆಗಿದೆಯಾ ಅನ್ನೋದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಸಹಜವಾಗಿ ಆನಂದ್ ಸಿಂಗ್ ಅವರ ನಡೆ ನಿಜವಾಗ್ಲೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಕಾಂಗ್ರೆಸ್ ನಾಯಕರು ನಿರಾಸೆಯಿಂದ ಇಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಆದರೆ ಒಂದು ಬಹಳ ಸ್ಪಷ್ಟ, ಆನಂದ್ ಸಿಂಗ್ ಅವರ ಒಂದು ಕಥೆ ಬಹಳ ರೋಚಕವಾಗಿದೆ. ಆನಂದ್ ಸಿಂಗ್ ಡೇಸ್ ಔಟ್, ಕೆಲವು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಬಹಳ ಆಶ್ಚರ್ಯ ಆಗಬಹುದು ಆನಂದ್ ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೊಸಪೇಟೆ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ವಿಚಾರದಲ್ಲಿ ಕಾಂಗ್ರೆಸ್ ನಿಜವಾಗ್ಲೂ ಆತಂಕಗೊಂಡಿದೆ. ಎಸ್ ವೀಕ್ಷಕರೇ, ಆನಂದ್ ಸಿಂಗ್ ಡೇಸ್ ಔಟ್. ಹೊಸಪೇಟೆ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ವಿಚಾರದಲ್ಲಿ ಕಾಂಗ್ರೆಸ್ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ. ನಂಬರ್ 2, ಇದು ಮೇ 15ರ ಫಲಿತಾಂಶದ ದಿನದಿಂದಲೂ ಅಡಕತ್ತರೆಯಲ್ಲಿ ಆನಂದ್ ಸಿಂಗ್ ಏನಂತೆ. ಹಾಗಿದ್ರೆ ಇದಕ್ಕಿಂತ ಮೊದಲೇ ಇದು ನಡೀತಾ ಇತ್ತ, ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೇ 15ರಂದು ಗೆದ್ದ ಸುದ್ದಿ ಗೊತ್ತಾದ್ರೂ ಮತ ಎಣಿಕೆ ಕೇಂದ್ರಕ್ಕೆ ಆನಂದ್ ಸಿಂಗ್ ಬರಲಿಲ್ಲ. ಯಾಕೆ? ಇನ್ನು ಆಪ್ತ ಸಹಾಯಕರನ್ನ ಕಳುಹಿಸಿ ಪ್ರಮಾಣ ಪತ್ರ ಪಡೆದುಕೊಂಡ ಆನಂದ್ ಸಿಂಗ್ ತಾಲೂಕು ದಂಡಾಧಿಕಾರಿಗಳಿಂದ ಒಂದು ಪ್ರಮಾಣ ಪತ್ರವನ್ನು ಪಡೆಯಬೇಕಾಗುತ್ತೆ. ಅದನ್ನು ಅವರು ಅಲ್ಲಿ ತಮ್ಮ ಆಪ್ತ ಸಹಾಯಕರನ್ನ ಕಳಿಸಿ ತಾನು ಗೆದ್ದಿದ್ದೀನಿ ಅನ್ನುವಂಥ ಪ್ರಮಾಣ ಪತ್ರವನ್ನು ಪಡ್ಕೊಂಡ್ರು. ಮೇ 15ರ ಸಂಜೆ ಹೊಸಪೇಟೆಯಲ್ಲಿ ಸಂಭ್ರಮಾಚರಣೆ ವೇಳೆ ಮಾತ್ರ ಹಾಜರಿದ್ರು. ಹಾಗಿದ್ರೆ ಎಲ್ಲೋದ್ರು? ಗೆಲ್ಲೋವರೆಗೂ ಮನೆಗೆ ಹೋಗಲ್ಲವೆಂದು 3 ತಿಂಗಳು ಮನೆ ಬಿಟ್ಟಿದ್ರು ಆನಂದ್ ಸಿಂಗ್. ಮನೆಗೆ ಹೋಗಿರಲಿಲ್ಲ. ಕಳೆದ 90 ದಿನಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಬಿಜೆಪಿಯಲ್ಲಿದ್ದರೂ ಕೂಡ ಅವರು ಟಿಪ್ಪು ಜಯಂತಿಯಲ್ಲಿ ಪಾಲ್ಗೊಂಡಿದ್ರು. ಬಳ್ಳಾರಿಯ ಕಮಲಾಪುರದ ರಜಪೂತ್ ಕೋಟೆಯಲ್ಲೇ 3 ತಿಂಗಳು ಆನಂದ್ ವಾಸವಾಗಿದ್ರು. ಆನಂದ್ ಸಿಂಗ್ ಅಂದ್ರೆ ರಜಪೂತ್ ಕುಟುಂಬಕ್ಕೆ ಸೇರಿದಂಥವ್ರು, ಅದರ ಮಾತಿಲ್ಲ. ಮೇ 15ರಂದು ಗೆದ್ದು ಸಂಭ್ರಮಾಚರಣೆ ಮೆರವಣಿಗೆ ನಡೆಸಿ ಮನೆಗೆ ಮರಳಿದ್ರು. 3 ತಿಂಗಳು ಕಳೆದ ನಂತರ ಮನೆಗೆ ಮರಳಿದ್ರು ಗೆದ್ದ ನಂತರ. ಆದರೆ ಮತ್ತೆ ಅವ್ರು ಕಾಣಲಿಕ್ಕೆ ಸಿಗ್ಲೇ ಇಲ್ಲ. ವೇರ್ ಇಸ್ ಹಿ? ಮೇ 16ರ ಬುಧವಾರ ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋದರು ಅಂತ ಸುದ್ದಿ ಇದೆ. ಇದು ಬಹಳ ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಯಾಕಂದ್ರೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಸಿಗ್ತಾ ಇಲ್ಲ. ಮಧ್ಯಾಹ್ನ 1 ಗಂಟೆಗೆ ಜಿಂದಾಲ್ ಏರ್ಪೋರ್ಟ್ ಟು ಬೆಂಗಳೂರು ಏರ್ಪೋರ್ಟ್. ಆನಂದ್ ಸಿಂಗ್ ಡೇಸ್ ಔಟ್. ಆನಂದ್ ಸಿಂಗ್ ಅವರ ವಿಚಾರದಲ್ಲಿ ಯಾಕೆ ಇಂಥ ಗೊಂದಲಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಬಿಡದಿ ಬಳಿ ರೆಸ್ಟೋರೆಂಟ್ನಲ್ಲಿ DKಶಿ ಮತ್ತು ನಾಗೇಂದ್ರ ಬಳಿ ಆನಂದ್ ಸಿಂಗ್ ಮಾತುಕತೆಯನ್ನು ನಡೆಸಿದ್ರಂತೆ. ಇದು ಕೂಡ ಸುವರ್ಣ ನ್ಯೂಸ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದೆ. ಇನ್ನು ನಿನ್ನೆ ಮಧ್ಯಾಹ್ನದಿಂದ ನಾಪತ್ತೆಯಾಗಿರುವ ಹೊಸಪೇಟೆ ಕಾಂಗ್ರೆಸ್ MLA ಆನಂದ್ ಸಿಂಗ್, ನಿನ್ನೆ ಮಧ್ಯಾಹ್ನದಿಂದ ಹೇಳಲಾಗ್ತಾ ಇದೆ, ಬಟ್ ಒಂದು ಸ್ಪಷ್ಟತೆ ಇನ್ನೂ ಕೂಡ ಸಿಗ್ತಾ ಇಲ್ಲ. ನಿನ್ನೆ ಸಂಜೆ ಹೈದರಾಬಾದ್ನಲ್ಲಿದ್ದು ಇಂದು ದೆಹಲಿಗೆ ತೆರಳಿರುವ ಬಗ್ಗೆಯೂ ಮಾಹಿತಿ. ನಿನ್ನೆ ಸಂಜೆ ಹೈದರಾಬಾದ್ನಲ್ಲಿದ್ದರಂತೆ, ಇವತ್ತು ಆಮೇಲೆ ಇಂದು ದೆಹಲಿಗೆ ತೆರಳಿರುವ ಬಗ್ಗೆ ಮಾಹಿತಿ, ಆದರೆ ಎಲ್ಲೂ ಕೂಡ ಅವರು ಸಿಗ್ತಾ ಇಲ್ಲ. ಎಸ್, ಹೊಸಪೇಟೆ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ವಿಚಾರದಲ್ಲಿ ಕಾಂಗ್ರೆಸ್ ನಿಜವಾಗ್ಲೂ ಆತಂಕಗೊಂಡಿದೆ. ಕೇವಲ ಕಾಂಗ್ರೆಸ್ ಮಾತ್ರವಲ್ಲ, ಏನಾಗಿದೆ? ಬಿಜೆಪಿ ಕೊಡ್ತಾರೋ, JDS ಕೊಡ್ತಾರಾ, ಕಾಂಗ್ರೆಸ್ ಕೊಡ್ತಾರೋ, ಅದು ಆಮೇಲೆ ವಿಚಾರ. ಬಟ್ ವೇರ್ ಇಸ್ ಹಿ?